ಎಲ್ಲರಿಗೂ ನಮಸ್ಕಾರ. ಗಣಿತ ಗಣಕ ಕಾರ್ಯಕ್ರಮದ CRP ತರಬೇತಿಯಲ್ಲಿ ತಿಳಿಸಲ್ಪಡುವ ಮುಖ್ಯ ಅಂಶಗಳನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಲಾಗುವುದು. ಶುರುವಿಗೆ ಸ್ವಾಗತ ಮತ್ತು ಎನರ್ಜೈಸರ್ ಚಟುವಟಿಕೆಯ ನಂತರ CRP ಟ್ರೈನಿಂಗ್ನ ಡೇ 1 ಮತ್ತು ಡೇ 2ನಲ್ಲಿ ಬರುವಂಥ ಅಜೆಂಡಾ ಪಾಯಿಂಟ್ಸ್ನ ನಾವು ಅವರಿಗೆ ತಿಳಿಸ್ತೀವಿ. ತದನಂತರ ಸಂಕ್ಷಿಪ್ತವಾಗಿ ತರಬೇತಿಯ ಉದ್ದೇಶಗಳೇನು, ಈ ತರಬೇತಿಯನ್ನು ನಾವು ಹೇಗೆ ಪಡೆಯುತ್ತಿದ್ದೇವೆ ಎನ್ನುವುದನ್ನು ತಿಳಿಸುವ ಮುಖಾಂತರ ಪ್ರಪಂಚ 5 ವರ್ಷಗಳ ಹಿಂದೆ ಹೇಗಿತ್ತು, ಈಗ ನಾವೆಲ್ಲ ಯಾವ್ಯಾವ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ, ಹಾಗೆ ಮುಂದೆ 5ರಿಂದ 10 ವರ್ಷಗಳ ನಂತರ ಏನೆಲ್ಲ ಚಟುವಟಿಕೆಗಳಿರುತ್ತೆ, ಹಾಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಏನೆಲ್ಲ ಬದಲಾವಣೆಗಳಾಗಿದೆ, ಯಾವ್ಯಾವ ಫೀಲ್ಡಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದನ್ನು ತಿಳಿಸೋ ಮುಖಾಂತರ ಗ್ರೇಡ್ ಅಪ್ರೋಪ್ರಿಯೇಟ್ ಲರ್ನಿಂಗ್ ಅಂದರೆ ಏನು, ಅದು ಎಷ್ಟು ಮುಖ್ಯ ಆಗಿರುತ್ತೆ ನಮ್ಮ ಮಕ್ಕಳಲ್ಲಿ ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀವಿ. ತದನಂತರ ಈ ತರಬೇತಿಯ ಅಜೆಂಡಾ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀವಿ. ಯಾವ್ಯಾವ ವಿಷಯಗಳನ್ನು ಇಲ್ಲಿ ತಿಳಿಸಲಾಗುವುದು ಅನ್ನೋದನ್ನು ಈ ಸ್ಲೈಡಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ತದನಂತರ ಗಣಿತ ಗಣಕ ಅಂದರೆ ಏನು, ಮತ್ತು ಫೋನ್ ಬೇಸ್ಡ್ ಟ್ಯೂಟ್ರಿಂಗ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು, ಹಾಗಂದರೆ ಏನು, ಫೋನ್ ಟ್ಯೂಟ್ರಿಂಗ್ ಅಂದರೆ ಏನು ಅನ್ನೋದನ್ನು ನಾವು ಈ ಸ್ಲೈಡಲ್ಲಿ ಹೇಳ್ತಾ ಹೋಗ್ತೀವಿ. ಆನಂತರ ಪ್ರೋಗ್ರಾಮ್ನ ಒಂದು ಪಕ್ಷಿ ನೋಟ ನೋಡೋದಾದರೆ, ಈ ಪ್ರೋಗ್ರಾಮ್ ಮೂಲಕ ನಾವು ಏನನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀವಿ, ಅಥವಾ ಫೋಕಸ್ ಏರಿಯಾ ಯಾರು, ಯಾವ ವಿದ್ಯಾರ್ಥಿಗಳನ್ನು ತಗೊಳ್ತೀವಿ, ಏನನ್ನು ಕಲಿಸ್ತೀವಿ, ಯಾರು ಭಾಗವಹಿಸ್ತಾರೆ, ಇದು ಯಾವ ರೀತಿಯ ಸಪೋರ್ಟ್, ಇನ್ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ ಅನ್ನೋದನ್ನು ನಾವು ಈ ಸ್ಲೈಡಲ್ಲಿ ನೋಡ್ತಾ ಹೋಗ್ತೀವಿ. ಮುಂದೆ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳೇನು, 3 ಮುಖ್ಯ ಉದ್ದೇಶಗಳನ್ನು ನಾವು ತಿಳಿಸ್ತಾ ಹೋಗ್ತೀವಿ. ನಂತರ ಕಾರ್ಯಕ್ರಮದಲ್ಲಿ ಬರುವಂಥ ನಾವೀನ್ಯತೆಗಳೇನು, ಬೇರೆ ಕಾರ್ಯಕ್ರಮಕ್ಕಿಂತ ಇದು ವಿಭಿನ್ನವಾಗಿ ಹೇಗಿದೆ, ಯಾವ ರೀತಿಯಾಗಿ ವಿಭಿನ್ನವಾಗಿದೆ ಅನ್ನೋದನ್ನು ನಾವು ತಿಳಿಸ್ತೀವಿ. ನಂತರ ಪೈಲಟ್ ಹಂತದಲ್ಲಿ ಒಂದು ಮಗುವಿನ ಕಡೆಯಿಂದ ಬಂದಿರುವಂಥ ಫೀಡ್ಬ್ಯಾಕ್ ವಿಡಿಯೋಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ. ಹಾಗೆ ಪ್ರೀ ಪೈಲಟ್ ಮತ್ತು ಪೈಲಟ್ ಹಂತಗಳನ್ನು ಎಲ್ಲಿ ಮಾಡಿದ್ವಿ, ಎಷ್ಟು ಶಿಕ್ಷಕರೊಂದಿಗೆ ಮಾಡಿದ್ವಿ ಅನ್ನೋದನ್ನು ಇನ್ಫಾರ್ಮೇಷನ್ನ ತಿಳಿಸ್ತಾ ಹೋಗ್ತೀವಿ. ತದನಂತರ ಈ ಫೋನ್ ಟ್ಯೂಟ್ರಿಂಗ್ ಮಾಡುವಂಥ ಒಂದು ವಿಡಿಯೋನ ನಾವು ಪ್ಲೇ ಮಾಡ್ತಾ ಹೋಗ್ತೀವಿ ಈ ಸ್ಲೈಡಲ್ಲಿ. ಅದಾದ ನಂತರ ಗಣಿತ ಗಣಕ ಇಂಪ್ಲಿಮೆಂಟೇಷನ್ ಮಾಡುವಂಥ ಪ್ರಮುಖ ಸ್ಟೆಪ್ಗಳು ಅಥವಾ ಹಂತಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಇದರಲ್ಲಿ ನಾವು ಬೇಸ್ ಲೈನ್ ಅಂದ್ರೇನು, ಇಂಪ್ಲಿಮೆಂಟೇಷನ್ ಅಥವಾ ಟ್ಯೂಟ್ರಿಂಗ್ ಅಂದ್ರೇನು, ಎಂಡ್ ಲೈನ್ ಅಂದ್ರೇನು ಅನ್ನೋದನ್ನು ತಿಳಿಸ್ತಾ ಹೋಗ್ತೀವಿ. ನಂತರ ಒಂದು ಫೋನ್ ಟ್ಯೂಟ್ರಿಂಗ್ ಸೈಕಲ್ನ ಸ್ಕೆಡ್ಯೂಲಿಂಗ್ ಹೇಗಿರುತ್ತೆ, ಸ್ಯಾಂಪಲ್ ಸ್ಕೆಡ್ಯೂಲಿಂಗ್ ಅಂದರೆ ಏನು, ಅದು ಹೇಗಿರುತ್ತೆ, ಈಗ 4 ವಾರಗಳ ಕರೆ ಮಾಡ್ತೀವಿ, ಬೇಸ್ ಲೈನ್ ಮಾಡ್ತೀವಿ, ನಂತರ ಮುಕ್ತಾಯ ಅಥವಾ ಎಂಡ್ ಲೈನ್ ಕೂಡ ಮಾಡ್ತೀವಿ, 3 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತೀವಿ, ಅವರಿಗೆ 1 ವಾರಕ್ಕೊಂದು ಕಾಲ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಇದು ಬ್ರಾಡಾಗಿ ಒಂದು ಟ್ಯೂಟ್ರಿಂಗ್ ಸೈಕಲ್ ನೋಡೋದಾದರೆ ಅದು ಹೇಗೆ ಕಾಣಿಸುತ್ತೆ, ಅವರು ಅದನ್ನು ಹೇಗೆ ಕಸ್ಟಮೈಸ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಅದಾದ ನಂತರ ಈ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಏನೆಲ್ಲ ಮಾನದಂಡಗಳಿದೆ ಅನ್ನೋದನ್ನು ಕೂಡ ಹೇಳ್ತೀವಿ ಇಲ್ಲಿ. ನಂತರ 1-on-1 ಟ್ಯೂಟ್ರಿಂಗ್ ಕಾಲ್ ರಚನೆ ಅಥವಾ ಸ್ಟ್ರಕ್ಚರ್ ಹೇಗಿರುತ್ತೆ, ಮೊದಲು ಕಾಲ್ ಮಾಡಿದಾಗ ಮೊದಲು ಏನು ಮಾಡಬೇಕು, ನಂತರ ಏನು ಮಾಡಬೇಕು, ಅಭ್ಯಾಸ ಮಾಡಬೇಕಾ, ಲೆಕ್ಕ ಮಾಡಬೇಕಾ, ಅಥವಾ ಪೋಷಕರಿಗೆ ಮಾತಾಡಿಸ್ಬೇಕಾ, ಅಥವಾ ಅವರ ಯೋಗಕ್ಷೇಮ ವಿಚಾರಿಸೋದು, ಚೆಕ್ ಪಾಯಿಂಟ್ ಕ್ವಶನ್ ಯಾವಾಗ ಕೇಳಬೇಕು, ಮುಕ್ತಾಯ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತೀವಿ. ನಂತರ ಕ್ಯಾಸ್ಕೇಡ್ ಟ್ರೈನಿಂಗ್ ಮಾಡೆಲ್ ಅಂದರೆ ಏನು, ಇದು ಈಗ ನಮ್ಮ ಪ್ರೋಗ್ರಾಮಲ್ಲಿ ಒಂದಷ್ಟು ಜನ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅಲ್ವಾ, ಸೊ ಈ ಎಲ್ಲ ಹಂತದ ಸ್ಟೇಕ್ ಹೋಲ್ಡರ್ಸಿಗೆ ಯಾವ ರೀತಿಯ ಟ್ರೈನಿಂಗ್ಸ್ ನಡೀತಾ ಇರುತ್ತೆ, ಹಾಗೆ ಈ ಟ್ರೈನಿಂಗ್ಸ್ಗಳ ಟೈಮ್ ಲೈನ್ ಏನು ಅನ್ನೋದನ್ನು ಕೂಡ ನಾವು ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸ್ತೀವಿ. ಅದಾದ ನಂತರ ಇಲ್ಲಿವರೆಗೂ ಮಾಡಿರೋಂಥ ತರಬೇತಿಯಲ್ಲಿ ಅಥವಾ ಸೆಷನಲ್ಲಿ ಯಾವುದಾದ್ರೂ ಕ್ವಶನ್ಗಳು ಇನ್ನೂ ಇದೆಯಾ, ಡೌಟ್ಸ್ ಇದೆಯಾ ಅನ್ನೋದನ್ನು ನಾವು ಇಲ್ಲಿ ಅವರಿಗೆ ಕೇಳಿ ಆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಹೋಗುವಂಥದ್ದು. ತದನಂತರ ನಾವು ತುಂಬ ಮುಖ್ಯವಾದಂಥ ಒಂದು ಭಾಗಕ್ಕೆ ಬರ್ತೀವಿ, ಅದು ಭಾಗ 1 ಪರಿಚಯ ಮತ್ತು ಬೇಸ್ಲೈನ್. ಇಲ್ಲಿ ನಾವು ಪರಿಚಯ ಮತ್ತು ಬೇಸ್ಲೈನಲ್ಲಿ ಪ್ರಮುಖವಾಗಿರುವಂಥ 3 ಮುಖ್ಯ ಅಂಶಗಳನ್ನು ನಾವು ತಿಳಿಸ್ತಾ ಹೋಗ್ತೀವಿ. ಪರಿಚಯ ಮಾಡುವುದು, ಮತ್ತು ಪ್ರಮುಖ ಮಾಹಿತಿ ಏನು ತಗೋಬೇಕು, ಮೌಲ್ಯಮಾಪನ ಹೇಗೆ ಶುರು ಮಾಡಬೇಕು ಅನ್ನೋದು. ಅದಾದ ನಂತರ ಈ ಬೇಸ್ಲೈನ್ ಮೌಲ್ಯಮಾಪನ ಮಾಡುವಾಗ ನಾವು ಮಕ್ಕಳ ಕಲಿಕೆಯ ಮಟ್ಟವನ್ನು ಗುರುತಿಸ್ತೀವಿ ಅಲ್ವಾ, ಸೊ ಈ ಕಲಿಕೆಯ ಮಟ್ಟವನ್ನು ಗುರುತಿಸುವಾಗ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬೇಕು, ಯಾವ ರೀತಿಯ
ಆನ್ಸರ್ಗಳಿಗೆ ಯಾವ ರೀತಿಯ ನಾವು ಲೆವೆಲ್ನ ಅಸೈನ್ ಮಾಡಬೇಕು ಅನ್ನೋದನ್ನು ನಾವು ಈ ಒಂದು ಟೇಬಲ್ ಅಥವಾ ಸ್ಲೈಡ್ನ ಮೂಲಕ ತಿಳ್ಕೊತಾ ಹೋಗ್ತೀವಿ. ನಂತರ ಈ ಪ್ರಕ್ರಿಯೆನ ಮಾಡುವಾಗ ನಮಗೆ ಬೇಕಾಗಿರೋಂಥ ಸೂಚನೆಗಳು, ಒಂದಷ್ಟು ಸೂಚನೆಗಳೇನು ಅನ್ನೋದನ್ನು ನಾವು ಈ ಸ್ಲೈಡಲ್ಲಿ ನೋಡ್ತಾ ಹೋಗ್ತೀವಿ. ತದನಂತರ ಈ ಪರಿಚಯ ಮತ್ತು ಬೇಸ್ ಲೈನ್ನ ಡೆಮೋ 1 ಮಾಡ್ತಾರೆ. ಯಾರು ಮಾಡ್ತಾರೆ? ಫೆಸಿಲಿಟೇಟರ್ಸ್ ಮಾಡ್ತಾರೆ. ಫೆಸಿಲಿಟೇಟರ್ಸ್ ಅಂದರೆ MRPಸು ಡೆಮೋ 1 ಮತ್ತು ಡೆಮೋ 2 ಮಾಡ್ತಾರೆ. ಡೆಮೋ 1 ಮಾಡುವಾಗ ಒಂದಷ್ಟು ಒಬ್ಬರು ಟೀಚರ್ ಆಗಿರ್ತಾರೆ, ಒಬ್ಬರು ಪೇರೆಂಟ್ ಆಗಿರ್ತಾರೆ, ಒಬ್ಬರು ವಿದ್ಯಾರ್ಥಿ ಆಗಿರ್ತಾರೆ, ಇನ್ನೊಬ್ಬರು ವೀಕ್ಷಕರಾಗಿರ್ತಾರೆ ಅಲ್ವಾ. ಆ ರೀತಿಯಾಗಿ ನಾವು ಡೆಮೋ 1ಅನ್ನು MRPs ಮಾಡಿ CRPsಗಳಿಗೆ ತೋರಿಸ್ಬೇಕು. ಆ ಟೈಮಲ್ಲಿ ಡೆಮೋ 1 ಮಾಡುವಾಗ ಒಂದಷ್ಟು ಕೆಲವು ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ತಪ್ಪಾಗಿ ಮಾಡೋದು ಡೆಮೋದಲ್ಲಿ. ಹಾಗೆ ಡೆಮೋ 2 ಕೂಡ ಇದೆ. ಈ ಡೆಮೋ 2ಅಲ್ಲಿ ಏನು ಮಾಡಬೇಕು ಅಂದರೆ ಡೆಮೋ 1ಅಲ್ಲಿ ಮಾಡಿರುವಂಥ ಎಲ್ಲ ತಪ್ಪಾದ ವಿಷಯಗಳನ್ನು ಡೆಮೋ 2ಅಲ್ಲಿ ಸರಿಯಾಗಿ ಮಾಡುವಂಥದ್ದು. ಅದನ್ನು ವೀಕ್ಷಕರು ಅಥವಾ CRPs ನೋಡಿ ಇದರಲ್ಲಿ ಈ ಥರ ಆಯಿತು, ಇದರಲ್ಲಿ ತಪ್ಪಾಯಿತು, ಇದರಲ್ಲಿ ಸರಿ ಆಯಿತು, ವಾಟ್ ಈಸ್ ದ ಡಿಫ್ರೆನ್ಸ್ ಅನ್ನೋದನ್ನು ಅವರು ಐಡೆಂಟಿಫೈ ಮಾಡಿ ಹೇಳೋ ಮುಖಾಂತರ ನಾವು ಈ ಡೆಮೋ ನಾವು ಮುಗಿಸ್ತೀವಿ. ಮುಗಿಸಿದ್ದಾದಮೇಲೆ CRPಗಳ 4 ಗುಂಪುಗಳು, ಅಂದರೆ 4 CRPಗಳು ಒಂದು ಗುಂಪುಗಳನ್ನಾಗಿ ಮಾಡಿ ಕೂತ್ಕೊಂಡು ಬೇಸ್ ಲೈನ್ನ ಅವರು ಪ್ರಾಕ್ಟೀಸ್ ಮಾಡಬೇಕು. ಈಗ ಡೆಮೋ 1 ಡೆಮೋ 2 ಹೇಗೆ ಮಾಡಿದ್ರಿ ಅಲ್ವಾ, ಅದೇ ರೀತಿಯಾಗಿ ಈಗ CRPಗಳು ಮಾಡಬೇಕು. ಅಲ್ಲಿ 4 ಜನ ಇರ್ತಾರೆ, ಪೋಷಕ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಅಬ್ಸರ್ವರ್ ಒಬ್ರು ಇರ್ತಾರೆ. ಸೊ ಹೀಗಾಗಿ ಅವರು ಮಾಡಿರೋಂಥ ಬೇಸ್ ಲೈನ್ ಡೆಮೋ ಏನಿರುತ್ತೆ ಅದನ್ನು ಅಬ್ಸರ್ವರ್ ನೋಡಿಕೊಂಡು ಯಾವುದು ಸರಿ ಆಯಿತು, ಯಾವುದು ಸರಿಯಾಗಿಲ್ಲ ಅನ್ನೋದನ್ನು ರಿಫ್ಲೆಕ್ಷನ್ ಅಥವಾ ಫೀಡ್ಬ್ಯಾಕ್ ಟೈಮಲ್ಲಿ ಅದನ್ನು ಹೇಳ್ತಾರೆ. ತದನಂತರ ನಾವೇನು ಮಾಡ್ತೀವಿ ಅಂದರೆ ಟೀಚರ್ ಹ್ಯಾಂಡ್ಬುಕ್ನ ಅವರಿಗೆ ಪರಿಚಯ ಮಾಡ್ತೀವಿ. ಈ ರೀತಿಯಾದಂಥ ಒಂದು ಟೀಚರ್ಗೆ ಕೊಡುವಂಥ ಟೀಚರ್ ಹ್ಯಾಂಡ್ಬುಕ್ ಇದೆ. ನೀವು ಅವರಿಗೆ ನೆಕ್ಸ್ಟ್ ಹಂತದಲ್ಲಿ ನೀವು ಅವರಿಗೆ ಈ ಟ್ರೈನಿಂಗ್ನ ಕೊಡ್ತಾ ಇರೋದ್ರಿಂದ ಮೊದಲನೇದಾಗಿ ನೀವು ಅದನ್ನು ನೋಡಿ ಹೇಗಿರುತ್ತೆ. ಹಾಗೆ ಈಗ ಡೆಮೋ ಮತ್ತು ಪ್ರಾಕ್ಟೀಸ್ ಮಾಡಿರುವಂಥ ಇಂಟ್ರೊಡಕ್ಷನ್ ಮತ್ತು ಬೇಸ್ ಲೈನ್ ಅನ್ನು ನೀವು ಮೊದಲಿಗೆ ಓದ್ಕೊಳ್ಳಿ. ಓದಿ ಡೆಮೋ, ಪ್ರಾಕ್ಟೀಸ್ ಮತ್ತು ನೀವು ಓದಿರೋದು ಏನಾದರೂ ಡಿಫ್ರೆನ್ಸ್ ಅನ್ನಿಸ್ತಾ ಇದೆಯಾ, ಅಥವಾ ಇನ್ನೂ ಏನಾದರೂ ಚೇಂಜಸ್ ಇದೆಯಾ, ಅಥವಾ ಇನ್ನೂ ಪ್ರಾಪರಾಗಿ ಹೇಗೆ ಮಾಡಬೇಕಿತ್ತು ಅನ್ನೋದನ್ನು ನೋಡಿ ಅನ್ನೋದನ್ನು ಹೇಳ್ತಾ ಈ ಸೂಚನೆಗಳನ್ನೆಲ್ಲ ಹೇಳಿ ನಾವು ಇದನ್ನು ಮುಗಿಸ್ತೀವಿ.